ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಮತ್ತು ಕೆಲವೊಂದು ಹೊರಗಿಂದು ಏನಂತೀರ ನೀವು, ಮಾಟ ಮಂತ್ರ ಈ ಥರ ಪ್ರಯೋಗಗಳೇನಾದ್ರು ಇರುತ್ತಲ್ಲ, ಆ ಥರ ಏನಾದ್ರು ಸಮಸ್ಯೆ ಮನೇಲಿದ್ದರೆ ಈ ಥರ ಧೂಪ ಹಾಕುವಾಗ ಇದಕ್ಕೆ ಪಲಾವೆಲೆ ಅಂತ ಕೂಡ ಕರಿತೀವಿ. ಇದನ್ನು 1 ಅಥವಾ 2 ಇದ್ರ ಜೊತೆಗೆ ಸ್ವಲ್ಪ ಧೂಪ ಹಾಕಿ ಇದನ್ನು ಆದಷ್ಟು ದೇವ್ರ ಮನೇಲಿ ಇಟ್ಟ ನಂತರ ಇಡೀ ಮನೆ ತುಂಬ ಹೊಗೆ ಹಾಕಿದ್ನ. ಆಮೇಲೆ ಇದ್ರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬಿಳಿ ಸಾಸಿವೆ ಅಂತ ಕರಿತೀವಿ. ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ, ಇದ್ರ ವಾಸನೆ ಅಂದರೆ ಇದ್ರ ಹೊಗೆ, ಇದರಿಂದ ಬರುವಂಥ ಅರೋಮಾ. ಇದನ್ನು ಸ್ವಲ್ಪ ಇದ್ರ ಮೇಲೆ ಹಾಕೋದು, ಧೂಪದ ಮೇಲೆ ಹಾಕೋದು. ಇದು ಚಟ ಅಂತ ಸಿಡಿಯುವಾಗ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ದೂರ ಇಡಿ. ಇದು ಈ ಥರ ದೇವರಿಗೆ ನೋಡಿ, ಈ ಥರ ಪೂಜೆ ಮಾಡಿದ ನಂತರ ಸಾಯಂಕಾಲ ಈ ಥರ ಹೊಗೆನ ದೇವ್ರ ಮನೆಯಲ್ಲೆಲ್ಲ ಇಟ್ಟುಬಿಡ್ಬೇಕು 5 ನಿಮಿಷ. ಇದರಿಂದ ಏನಾಗುತ್ತೆ ಬೆನಿಫಿಟ್ ಅಂದರೆ, ಮನೇಲಿ ಇರುವಂಥ ನೆಗೆಟಿವ್ ಎನರ್ಜಿ, ನಾವು ಹೊರಗಡೆ ಹೋಗಿ ಮನೆಯೊಳಗೆ ಬರುವಾಗ ನಾವು ಹೆಣ್ಮಕ್ಳು ಕಾಲೆಲ್ಲ ತೊಳ್ಕೊಂಡು ಬರ್ತೀವಿ. ಗಂಡು ಮಕ್ಕಳು ಕೆಲವು ಸಲ ಡೈರೆಕ್ಟಾಗಿ ಮನೆಯೊಳಗೆ ಬರ್ತಾರಲ್ಲ, ಹೇಳಿದ್ರೆ ಕೇಳೋದಿಲ್ಲ. ಆವಾಗೆಲ್ಲ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಹಿಮ್ಮಡೆಯಿಂದ ಕೂಡ ಬರುತ್ತೆ, ಅಥವಾ ಮನೆಗೆ ದೃಷ್ಟಿ ಆಗಿರುತ್ತೆ ಜನರಿಂದ. ಇದೆಲ್ಲ ಏನಾಗುತ್ತೆ, ಈ ಥರ ಹೊಗೆ ಹಾಕೋದ್ರಿಂದ ಮೂಲೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೋಗುತ್ತೆ. ಮನೇಲಿ ಮಕ್ಕಳಿಗೆ, ದೊಡ್ಡವರಿಗೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಏನೋ ಒಂದು ಹೊರಗಡೆಯಿಂದ ಕೆಟ್ಟ ಕನಸಾಗಲಿ, ಹೊರಗಡೆಯಿಂದ ಬರುವಂಥ ಸಮಸ್ಯೆ ಆಗಲಿ, ಮಲಗಿದಾಗ ಸರಿಯಾಗಿ ನಿದ್ದೆ ಬರದೇ ಇರೋದು, ಕನಸುಗಳು ಬೀಳೋದು, ಈ ಥರ ಎಲ್ಲ ಸಮಸ್ಯೆಗೆ ಇದು ಒಂದೇ ಪರಿಹಾರ ಅಂತೀನಿ. ಸುಮ್ಮನೆ ಅಲ್ಲಿ ವಾಮಾಚಾರ ಅದಕ್ಕೆ ಇದಕ್ಕೆ ದುಡ್ಡು ಹಾಕೋಕೆ ಹೋಗಬೇಡಿ. ಇಷ್ಟೇ ಮಾಡಿ ಮನೇಲಿ ಒಂದು 15 ದಿವಸ ಅಂದರೆ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಮತ್ತು ರಿಸಲ್ಟ್ ನಿಮಗೆ ಕಾಣುತ್ತೆ ನೋಡಿ. ಇವಾಗ ಇದೇ ಹೊಗೆನ ನೀವು ಮನೆ ಮೂಲೆ ಬಾತ್ರೂಮಿಂದ ಹಿಡಿದು ಟಾಯ್ಲೆಟ್ ಇರಲಿ, ಪ್ರತಿಯೊಂದು ಮೂಲೆಗೂ ಮನೇಲಿ ಸ್ಪ್ರೆಡ್ ಆಗುವಾಗೆ ದಿನ ಮಾಡಬೇಕು. ಇದು 15 ದಿವಸದ ತನಕ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇದೆ ಅಂತ. ಧನ್ಯವಾದಗಳು.